ಎಜೆ ನ್ಯೂಸ್ಗೆ ಸ್ವಾಗತ. ಒಂದ್ ಕಡೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ, ಮತ್ತೊಂದು ಕಡೆ ಎರಡು ಪ್ರತಿಷ್ಠಿತ ಕುಟುಂಬಗಳ ಪ್ರತಿಷ್ಠೆಯ ಪ್ರಶ್ನೆ. ಈ ಎರಡರ ಮಧ್ಯದಲ್ಲಿ ನಡೀತಾ ಇರೋದು ಗೊಂದಲದ ವಾತಾವರಣ ಮತ್ತು ಶಕ್ತಿ ಪ್ರದರ್ಶನ. ಹಾಗಾದ್ರೆ ಇದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅಲ್ವಾ? ಎಸ್, ನಾವು ಹೇಳ್ತೀವಿ ನೋಡಿ. ಹೌದು ವೀಕ್ಷಕರೇ, ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಹೇಳಲೇಬೇಕಾಗುತ್ತೆ. ನಿನ್ನೆ ಸೋಮವಾರದಂದು ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇದ್ದಂತೆಯೇ ಪಿಕೆಪಿಎಸ್ ಸದಸ್ಯನ ಪತ್ನಿ ಉಸ್ತುವಾರಿ ಸಚಿವರ ಮುಂದೆನೇ ರಂಪಾಟ ಮಾಡಿದ್ದು ಮದಿಹಳ್ಳಿ ಗ್ರಾಮದಲ್ಲಿ ಕತ್ತಿ ಜಾರಕಿಹೊಳಿ ಬೆಂಬಲಿಗರ ನಡುವೆ ಭಾರಿ ಹೈ ಡ್ರಾಮವೇ ನಡೆಯಿತು. ಇನ್ನು ಇದು ಮುಗಿದು ಒಂದು ದಿನ ಆಗಿಲ್ಲ. ಮಂಗಳವಾರ ಗೌಡವಾಡ ಬಸ್ತುವಾಡ ಪಿಕೆಪಿಎಸ್ ಮುಂದೆ ಅಲ್ಲಿ ಕೂಡ ಕತ್ತಿ ಜಾರಕಿಹೊಳಿ ಬೆಂಬಲಿಗರ ಮುಂದೆ ಮಾತಿನ ಚಕಮಕಿ ಕೂಡ ನಡೆಯಿತು. ಬಳಿಕ ಪರಿಸ್ಥಿತಿ ಶಾಂತವಾಗ್ತಾ ಇದ್ದಂತೆಯೇ ಸ್ಥಳಕ್ಕೆ ಆಗಮಿಸಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಶಾಸಕ ನಿಖಿಲ್ ಕತ್ತಿ, ನಮ್ಮ ತಂದೆ ದಿವಂಗತ ಉಮೇಶ್ ಅಣ್ಣ ಕತ್ತಿ ಅವರಿಗೆ ನಾನು ಮತ್ತು ನಮ್ಮ ಕ್ಷೇತ್ರದ ಜನ ಯಾವಾಗ ಕಳ್ಕೊಂಡು ಅವಾಗ ಎಲ್ಲರ ಕಣ್ಣು ದೊಡ್ಡದಾಗಿದೆ. ಬರ್ಲಿ, ಅವರಿಗೆ ಜನನೇ ಉತ್ತರ ಕೊಡ್ತಾರೆ ಅಂತ ವಿರೋಧಿಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಪಿಕೆಪಿಎಸ್ ಚುನಾವಣೆ ಅಲ್ಲ, ಪಿಕೆಪಿಎಸ್ ಮುಖಾಂತರ ನಮ್ಮ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ. ನಮ್ಮ ಕ್ಷೇತ್ರದಲ್ಲಿ ಬರುವಂಥ 92 ಪಿಕೆಪಿಎಸ್ದಲ್ಲಿ ಒಂದು ಡಿಸ್ಕ್ವಾಲಿಫೈ ಆಗೋದು ಬಿಟ್ಟರೆ 91 ಕ್ವಾಲಿಫೈ ಆಗ್ತವೆ. ಅದ್ರೊಳಗೆ ಮೊನ್ನೆ ನಾವು ಏನು ಮೀಟಿಂಗ್ ಕರೆದಿದ್ದು ಹುಕ್ಕೇರಿದಾಗ, ನಮ್ಮ ಪ್ರಕಾರ 82-85 ಪಿಕೆಪಿಎಸ್ ಸಪೋರ್ಟ್ ನಮಗೈತಿ ಅನ್ನೋದು ಈಗಾಗಲೇ ಅವರು ವ್ಯಕ್ತಪಡಿಸಿದ್ರು. ಕತ್ತಿ ಕುಟುಂಬದ ಮಧ್ಯದಲ್ಲಿ ಮತ್ತು ಸರ್ ಜಾರಕಿಹೊಳಿ ಕುಟುಂಬದ ಮಧ್ಯದಲ್ಲಿ ಏನು ಭಾರಿ ಶಕ್ತಿ ಪ್ರದರ್ಶನ ನಡೆದಿತ್ತು ಸರ್. ಶಕ್ತಿ ಪ್ರದರ್ಶನ ಅನ್ನೋಕ್ಕಿಂತ ನಮ್ಮ ತಂದೆ ಉಮೇಶ್ ಕತ್ತಿಯವ್ರನ್ನ ನಾನು ಹಾಗೂ ನಮ್ಮ ಕ್ಷೇತ್ರ ಜನ ಇವಾಗ ಕಳ್ಕೊಂಡು ಎಲ್ಲರೂ ಕಂಡು ದೊಡ್ಡವಾಗಿ ಅನ್ಸತ್ತೆ. ಬರಲಿ, ಜನನ ಉತ್ತರ ಕೊಟ್ಟು ಅವ್ರಿಗೆ ತಿಳಿಸ್ತಾರೆ. ಇಷ್ಟೇ ಅಲ್ಲ, ರಮೇಶ್ ಕತ್ತಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಬೆನ್ನೆಲುಬಾಗಿ ದೊಡ್ಡ ಅಣ್ಣನ ತರಹ ನಿಂತ ಮಾಜಿ ಸಚಿವ ಎಬಿ ಪಾಟೀಲ್ ವಿರೋಧಿಗಳು ಕೂಡ ಮಾಡ್ತಾ ಇರುವ ರಂಪಾಟದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀವಿ ನೋಡಿ. ಇನ್ನೊಂದಕ್ಕೊಂದೊಂದು ಯುನಾನಿಮಸ್ಲಿ ಸಪೋರ್ಟ್ ಮಾಡಿದ್ದಾರೆ. ಯುನಾನಿಮಸ್ ರೆಸಲ್ಯೂಷನ್. ಗೌರವಾಡ ಬಗ್ಗೆ ಸ್ವಲ್ಪ ಗಲಾಟೆ, ಸ್ವಾಭಾವಿಕ, ಗಲಾಟೆ ಆದಾಗ ನಮ್ಮದು ರಿಕ್ವೆಸ್ಟ್ ಅಟ್ಟೆ ಪೊಲೀಸ್ ಆಫೀಸರ್ಸ್ ಕರೆದು ಪೂರ್ಣ ಗೌಡವಾಡದವ್ರನ್ನ ಅಟ್ಟೆ ಬಿಡ್ರಿ, ಬೇರೆದವ್ರು ನನ್ನೂ ಬಿಡಬೇಡ್ರಿ, ನಿಖಿಲ್ ಕತ್ತಿಯವರು ಬೇಡ, ಬಸವರಾಜನೂ ಬೇಡ, ಹೇಳಿ ಪಾಂಡಿ ಯಾರೂ ಬೇಡ, ಬಟ್ ನಾ ಹೇಳಿ ಗೌಡವಾಡದವ್ರು ಅಟ್ಟೆ ಬಿಡ್ರಿ, ಹೊರಗೆ ನಾವು ಬರೋದು. ನಾನು ಇಲ್ಲಿ ಯಾರಿದ್ರಲ್ಲಿ ಯಾರು ನೀವ ನೋಡಿದಿರಲ್ಲ, ನೀವು ಟಿವಿ ಮಾಧ್ಯಮದಾಗ ನೀವು ನೋಡಿದಿರಲ್ಲ, ನೀವು ಯಾರಿದ್ದಾರಪ್ಪ ಹೊರಗಿನ ತಾಲೂಕಿನ ಯಾರಿದ್ದಾರಲ್ಲ. ಅದು ನಮಗೆ ನಂದು ವಿನಂತಿ ಪೊಲೀಸ್ ಇಲಾಖೆಗೆ, ನೀವು ಹೊರಗಿನ ತಾಲೂಕಿನವ್ರು ಅನುವು ಮಾಡ್ತಾರೆ. ನಮ್ಮ ತಾಲೂಕು ಗೌಡವ್ರದವ್ರು ಬರಲ್ಲ, ಅವ್ರು ಅಟ್ಟ ಬರಲಿ, ಅವ್ರು ಏನು ಮಾಡ್ಕೋತಾರ ಮಾಡ್ಕೋರಿ, ಸೆಕ್ಯೂರಿಟಿ ಕೊಡ್ರಿ ಹೇಳ್ಬಿಟ್ಟಿವಿ. ಇಷ್ಟ 12ನೇ ತಾರೀಕು ಮುಂದೆ ಹಾಕಿ ನೀನೇನು ಒಂದು ಸೀಟು ಒಂದು ಸೀಟ್ ಹೋದ್ರೆ ನಾ ಆಗ್ತೈತಿ, ಒಂದು ಸೀಟ್ ಆದ್ರೆ ಹಾಕೈತಿ, ನಡೆದಿಲ್ಲ. ನಮ್ದಿದ್ರೆ ನಮ್ಮದು ಹಾಕೈತಿ, ಅವ್ರದ್ದಿದ್ರೆ ಅವ್ರದ್ದು ಹಾಕೈತಿ. ಹೌದಾ? ನನಗೇನು ಗೊತ್ತ, ಎಲ್ಲ ರೆಸೊಲ್ಯೂಷನ್ಗಳು ನಮ್ಮ ಕಡೆ ಬಂದ ಬಳಕ ನಿಮ್ಗೆ ನಾವು ಇಟ್ಟು ಬಂದ ಅವತ್ತು ಪ್ರತ್ಯೇಕ ಮುಖಂಡಿ ಹೇಳ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.